ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶ್ರೀಧರ್ ರೆಡ್ಡಿ. ಐ ಆಮ್ ಎ ಕನ್ಸಲ್ಟೆಂಟ್ ಇನ್ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್, KPHB ಕಾಲೋನಿ, ಕೂಕಟ್ಪಲ್ಲಿ. ಈ ಸರ್ಕಮ್ಸಿಷನ್ ಮಾಡಿದ ನಂತರ ಅಂದರೆ ನಾವೆಷ್ಟು ಜಾಗರೂಕತೆಯಿಂದ ಎಷ್ಟು ಅಕ್ಯುರೇಟಾಗಿ ಮಾಡ್ತೀವೋ ಆ ನಂತರ ತಗೊಳ್ಳೋ ಜಾಗರೂಕತೆ ಕೂಡ ತುಂಬ ಇಂಪಾರ್ಟೆಂಟ್. ಅಂದರೆ ಒಬ್ಬ ಡಾಕ್ಟರಾಗಿ ನಾನು ಎಷ್ಟು ಜಾಗರೂಕತೆಯಿಂದ ಸರ್ಜರಿ ಮಾಡ್ತೀನೋ ಅಷ್ಟೇ ಜಾಗರೂಕತೆಯಿಂದ ನೀವು ಒಂದು 10-15 ದಿನ ನಾನು ಹೇಳಿದ ಹಾಗೇನಾದರೂ ನೀವು ಪಾಲಿಸಿದರೆ ಸರ್ಕಮ್ಸಿಷನ್ ಸರ್ಜರಿ ಅನ್ನೋದನ್ನು ನಾವು ಒಂದು ಚಿಕ್ಕ ಸರ್ಜರಿಯಾಗಿ ನಾವು ನೋಡ್ಬೋದು. ಅಂದರೆ ಪ್ರಿಕಾಷನ್ಸ್ ಅಂದರೆ ಏನು, ಅಸಲಿಗೆ ಏನು ಮಾಡಬೇಕು, ಏನು ಮಾಡಿದರೆ ಒಳ್ಳೆಯದು, ಸರ್ಜರಿ ಆದಮೇಲೆ ತೊಗೋಬೇಕಾಗಿರೋ ಎಚ್ಚರಿಕೆ ಕ್ರಮ ಏನು ಅನ್ನೋದನ್ನು ನಾನು ಇವತ್ತು ಹೇಳ್ತೀನಿ ನಿಮಗೆ. ವಿಷಯಕ್ಕೆ ಬರೋದಾದರೆ, ನಾವು ಯಾವಾಗ ಈ ಸರ್ಕಮ್ಸಿಷನ್ ಸರ್ಜರಿ ಮಾಡಿದ ನಂತರ ನಾವೊಂದು ಪಟ್ಟಿ ಕೊಡ್ತೀವಿ. ಆ ಪಟ್ಟಿನ ನಾವು ಒಂದು 24 ಅವರ್ಸ್, ಅಟ್ಲೀಸ್ಟ್ 12 to 24 ಅವರ್ಸ್ ಒಳಗೆ ತೆಗೆದಿಡಬೇಕು. ನಾವಿಲ್ಲಿ ಕಟ್ಟೋ ಪಟ್ಟಿ ಏನಿದೆ ಅದನ್ನು ನೀವು ಮನೆಗೆ ಹೋದ್ಮೇಲೆ ಏನು ಮಾಡಬೇಕಂದ್ರೆ, ಬ್ಲೀಡಿಂಗ್ ಆಗದೆ ಇರೋದಕ್ಕೆ ಅಂತ ನಾವು ಒಂದು ಪಟ್ಟಿ ಕಟ್ಟಿರ್ತೀವಿ. ಆ ಪಟ್ಟಿ ಏನಿದೆ ಅದನ್ನು 12 to 24 ಅವರ್ಸ್ ಒಳಗೆ ನೀವು ಜಸ್ಟ್ ಅದನ್ನು ತೆಗೆದು ಹಾಕಬೇಕು. ಯಾಕಂದರೆ ಅದೊಂದು ಸೆಲ್ಫ್ ಅಡೇಸಿವ್ ಬ್ಯಾಂಡೇಜ್ ಅಂತೀವಿ, ಅಂದರೆ ಅದಕ್ಕದೇ ಅಂಟ್ಕೊಳ್ಳುವಂಥ ಬ್ಯಾಂಡೇಜ್ ಅದು. ಸೊ ಆ ಸೆಲ್ಫ್ ಅಡೇಸಿವ್ ಬ್ಯಾಂಡೇಜ್ ಏನು ತೆಗಿತಿರಲ್ಲ, ಅದನ್ನು ತೆಗೆದ ಕೂಡಲೇ ನಮಗೊಂದು ಗಾಜಿನ ಚೂರು ಸಿಗುತ್ತೆ. ಅಂದರೆ ಒಂದು ಚಿಕ್ಕ ಗಾಜು ಪೀಸ್ ಇರುತ್ತೆ. ಆ ಗಾಜು ಪೀಸ್ನ ಜಸ್ಟ್ ನೀರಲ್ಲಿ ನೆನೆಸಿ ತೆಗೆದುಬಿಟ್ರೆ ನಮಗಲ್ಲಿ ಒಂದು ಸ್ಟೇಪ್ಲರ್, ಅಂದರೆ ಏನಂದರೆ ಸಿಲಿಕಾನ್ ರಿಂಗ್ ಪಿನ್ಸ್ ಇವೆಲ್ಲ ನಮಗೆ ಕಾಣಿಸ್ತಾ ಇರುತ್ತೆ. ಕಾಣಿಸಿದ ಕೂಡಲೇ ಭಯ ಪಡುವ ಅಗತ್ಯ ಇರಲ್ಲ. ಯಾಕಂದರೆ ಅಲ್ಲಿ ಹಾಕಿರೋ ಸಿಲಿಕಾನ್ ರಿಂಗ್ ಆಗಿರ್ಬೋದು, ಪಿನ್ಸ್ ಆಗಿರ್ಬೋದು, ಇವೆಲ್ಲ ಜಸ್ಟ್ ಸ್ಕಿನ್ಗೆ ಅಟ್ಯಾಚ್ ಆಗಿರುತ್ತೆ ಅನ್ನೋದು. ಇದು ಯೂಶಲಾಗಿ ನಾವು ತೆಗಿತಿದ್ದಂಗೆ, ಆ ಪಟ್ಟಿ ತೆಗಿತಿದ್ದಂಗೆ ಕೆಲವ್ರಿಗಾಗ್ಬೋದು, ಹಲವರಿಗೂ ಆಗ್ಬೋದು, ಅವರೆಲ್ಲರಿಗೂ ಏನಾಗುತ್ತೆ ಅಂದರೆ ಮತ್ತೆ ಆ ಚರ್ಮ ಮುಂದಕ್ಕೆ ಬಂದಿರೋ ಹಾಗನ್ಸುತ್ತೆ. ಯಾಕಂದರೆ ನಮಗೆ ಚರ್ಮ ಅನ್ನೋದು ಲೂಸ್ ಆಗಿರುತ್ತೆ. ಹಾಗಾಗಿ ಯಾವಾಗ ನಾವು ಆ ಪಟ್ಟಿ ತೆಗಿತೀವೋ ಆಗ ಚರ್ಮ ಎಲ್ಲ ಮತ್ತೆ ಸಿಲಿಕಾನ್ ರಿಂಗ್ ಮೇಲೆ ಕವರ್ ಮಾಡಿದ ರೀತಿ ಇರುತ್ತೆ. ಸೊ ಹಾಗಾಗಿ ನಾವು ಫಸ್ಟ್ ಟೈಮ್ ಸ್ನಾನ ಮಾಡುವಾಗ ಪಟ್ಟಿ ತೆಗೆದ ಮೇಲೆ ನೀವು ಯಾವಾಗ ಶುಭ್ರವಾಗಿ ತೊಳ್ಕೊಬೇಕು ಅಂತ ಅಂದ್ಕೊಳ್ತೀರೋ ಅವಾಗ ನಾವು ಒಂದು ಸೋಪ್ ಕೊಟ್ಟಿರ್ತೀವಿ, ಡರ್ಮಡ್ಯೂ ಅಂತ. ನೀವು ಆ ಸೋಪ್ನಿಂದ ಶುಭ್ರವಾಗಿ ಅದ್ರ ಮೇಲೇ ನೀರು ಹಾಕಿ ಕೈನಲ್ಲಿ ಉಜ್ಜಿ ತೊಳ್ಕೊಬೇಕು. ಯಾಕಂದರೆ ನಾವು ಇನ್ನರ್ ವೇರ್ ಹಾಕೊಳ್ತಿರ್ತೀವಿ, ಅಲ್ಲಿ ಬೆವರು ಬರೋದು, ಫ್ರಿಕ್ಷನ್ ಆಗೋದು ಇದೆಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ಈಸಿಯಾಗಿ ಅಲ್ಲಿ ಬೆವರಾಗಲಿ ಕೊಳೆ ಆಗಲಿ ಅಲ್ಲೆಲ್ಲ ಸೇರ್ಕೊಳ್ಳೋದು ಆಗ್ತಾ ಇರುತ್ತೆ. ಸೊ ನಾವು ಅದ್ರ ಮೇಲೆ ಒಂದು ಸೋಪ್ ತೊಗೊಂಡು ಚೆನ್ನಾಗಿ ನೊರೆ ಬರುವ ಹಾಗೆ ಉಜ್ಜಿ, ಆ ಪಿನ್ಸ್ ಮೇಲೆ, ಸಿಲಿಕಾನ್ ರಿಂಗ್ ಮೇಲೆ ಕೈನಿಂದ ಉಜ್ಜಿ. ಆದರೆ ಕೈನಿಂದ ಉಜ್ಜೋದಕ್ಕಿಂತ ಮೊದಲು ಏನು ಮಾಡಬೇಕು ಅಂದರೆ, ಯಾವಾಗ ನೀವು ಪಟ್ಟಿ ತೆಗಿತೀರೋ ಆಗ ಆ ಚರ್ಮ ಅನ್ನೋದು ಮುಂದೆ ಬಂದು ಕವರ್ ಆಗಿರುತ್ತೆ. ಸೊ ಪ್ರತಿ ಸಾರಿ ನೀವು ತೊಳ್ಕೊಳ್ಳುವಾಗ ಖಚಿತವಾಗಿ ಚರ್ಮವನ್ನು ಹಿಂದಕ್ಕೆ ಎಳಿಬೇಕು. ಹಾಗೆ ಹಿಂದಕ್ಕೆ ಎಳೆದಾಗ ನಮಗೆ ಪಿನ್ಸ್ ಸೈಟ್ ಆಗುತ್ತೆ. ಬಹಳ ಜನ ಏನು ಮಾಡ್ತಾರೆ ಅಂದರೆ, ಪಿನ್ಸ್ ಮೇಲೆ ಅಲ್ಲದೆ ಅಂಗದ ಮುಂದೆ ಇರುವ ಗ್ಲ್ಯಾನ್ಸ್ ಮೇಲೆ ನೀರು ಹಾಕಿ ತೊಳಿತಾ ಇರ್ತಾರೆ. ಅದೆಲ್ಲ ಇಂಪಾರ್ಟೆಂಟ್. ಇಲ್ಲಿ ಎಲ್ಲಿ ಸೈಟ್ ಇದೆಯೋ, ಯಾವ ಸೈಟ್ನಲ್ಲಿ ನಾವು ಸರ್ಜರಿ ಮಾಡಿದ್ದೀವಿ, ಯಾವ ಸೈಟ್ನಲ್ಲಿ ಪಿನ್ಸ್ ಇದೆಯೋ, ಯಾವ ಸೈಟ್ನಲ್ಲಿ ಸಿಲಿಕಾನ್ ರಿಂಗ್ಸ್ ಇರುತ್ತೋ ಅದ್ರ ಮೇಲೆ ಸೋಪ್ ನೀರು ಹಾಕಿ ಕೈಯಲ್ಲಿ ಉಜ್ಜಿ ತೊಳ್ಕೊಬೇಕು. ಹಾಗೆ ಶುಭ್ರವಾಗಿ ತೊಳೆದ ನಂತರ ಡ್ರೈ ಟವಲ್ನಲ್ಲಿ ಡ್ರೈ ಮಾಡಿಕೊಂಡು ಇನ್ನರ್ ವೇರ್ ಹಾಕೋಬೇಕು. ತುಂಬ ಜನ ನನ್ನ ಹತ್ರ ಬರೋ ಪೇಷಂಟ್ಸ್ ಇನ್ನರ್ ವೇರ್ ಹಾಕೊಳ್ಳೋದಿಲ್ಲ. ಅದರಿಂದ ಏನಾಗುತ್ತೆ ಅಂದರೆ, ಅಸಲಿಗೆ ಇನ್ನರ್ ವೇರ್ ಹಾಕೊಳ್ಳಿಲ್ಲ ಅಂದರೆ ಹ್ಯಾಂಗ್ ಆಗಿರೋ ರೀತಿಯಾಗಿ ಊತ ಬರೋದು, ಅಲ್ಲಿ ಟಚ್ ಆದಾಗ ಜೆಲ್ ಅನ್ನೋ ಸೆನ್ಸೇಷನ್ ಆಗೋದು, ಅಷ್ಟೇ ಅಲ್ಲದೆ ನೋವಾಗ್ಬೋದು, ಈ ಥರದ್ದೆಲ್ಲ ಆಗ್ತಿರುತ್ತೆ. ನಾನು ಅಡ್ವೈಸ್ ಮಾಡೋದೇನೆಂದರೆ, ಯಾರಿಗಾದರೂ ಈ ಸೆನ್ಸೇಷನ್ ಹೋಗಬೇಕು ಅಂದರೆ ಕೂಡಲೇ ಚೇತರಿಸ್ಕೋಬೇಕು ಅನ್ನೋ ಹಾಗಿದ್ರೆ ಸರ್ಜರಿ ಆದ ನೆಕ್ಸ್ಟ್ ಡೇ ಅಲ್ಲ, ಸೇಮ್ ಡೇ ಇನ್ನರ್ ವೇರ್ ಹಾಕೋಬೇಕು. ಇದರಿಂದ ಪಿನ್ಸ್ ಬೇಗ ಉದುರೋಗುತ್ತೆ, ಯಾವುದೇ ರೀತಿ ಡಿಸ್ಕಂಫರ್ಟ್ ಇರೋದಿಲ್ಲ. ನಮಗೆ ಪೆನಿಸ್ ಈಗ ಜೋತಾಡೋ ಥರ ಅಲ್ಲದೆ ಸಪೋರ್ಟ್ ಕೂಡ ಕೊಡುತ್ತೆ ಇನ್ನರ್ ವೇರ್. ಸೊ ಸೆಕೆಂಡು, ಈಗ ವಾಷಿಂಗ್ ಆಗೋಯ್ತು. ವಾಷಿಂಗ್ ಆದ ನಂತರದಲ್ಲಿ ಯಾವುದೇ ರೀತಿ ಕ್ರೀಮ್ ಆಗಲಿ, ಪೌಡ್ರ್ ಆಗಲಿ, ಆಯಿಲ್ ಆಗಲಿ ಅವಶ್ಯಕತೆ ಇರಲ್ಲ. ನಾವು ಜಸ್ಟ್ ಡ್ರೈ ಆಗಿ ಇಟ್ಕೊಂಡ್ರೆ ಆಟೋಮೆಟಿಕ್ಕಾಗಿ 10 to 12 ಡೇಸ್ನಲ್ಲಿ ರಿಂಗ್ಸ್ ಬಿದ್ದೋಗುತ್ತೆ. ಈ 10 to 12 ಡೇಸ್ನಲ್ಲಿ ರಿಂಗ್ ಎಲ್ರಿಗೂ ಬಿದ್ದೋಗ್ಬೋದು, ಅಥವಾ ಕೆಲವ್ರಿಗೆ ಇನ್ನೂ ಬೇಗ ಅಂದರೆ 8 ಡೇಸ್ಗೆ ಬಿದ್ದೋಗ್ಬೋದು, ಕೆಲವ್ರಿಗೆ 15 ಡೇಸ್ ಕೂಡ ಹಿಡಿಬೋದು. ಈ 10 to 12 ಡೇಸ್ನಲ್ಲಿ ರಿಂಗ್ ಉದುರೋಗುತ್ತೆ ಅನ್ನೋದು ಕಂಪ್ಲೀಟ್ ಇಂಡಿವಿಜುವಲ್ಗೆ ಬೇರೆ ಬೇರೆ ಆಗ್ಬೋದು. ಮೇಯ್ನಾಗಿ ಈ ಸರ್ಕಮ್ಸಿಷನ್ ಮಾಡಿದ ನಂತರ ತೊಗೋಬೇಕಾಗಿರೋ ಎಚ್ಚರಿಕೆ 3 ಅಂದರೆ, ಒಂದು ಶುಭ್ರತೆ, ಎಷ್ಟು ಶುಭ್ರವಾಗಿ ಇಟ್ಕೊಳ್ತೀವೋ ಅಷ್ಟು. 2 ಸಲ ತೊಳೆಯೋದು, ನೀಟಾಗಿ ಒರೆಸಿ ಇಟ್ಕೊಳ್ಳೋದು, ಇನ್ನರ್ ವೇರ್ ಹಾಕೊಳ್ಳೋದು, ಹೀಗೆ ದಿನಕ್ಕೆ 3-4 ಸರಿ ಮಾಡ್ಕೋಬೇಕು. ಮತ್ತು ಎರಡನೇದಾಗಿ ಯಾವುದೇ ಪರಿಸ್ಥಿತಿಯಲ್ಲೂ ಸಹ 10 to 12 ಡೇಸ್ವರೆಗೂ ಅಂಗ ದೊಡ್ಡದಾಗದೇ ಇರೋ ಹಾಗೆ ನೋಡ್ಕೋಬೇಕಾಗಿರೋ ಜವಾಬ್ದಾರಿ ಪೇಷಂಟ್ದು. ಯಾಕಂತಂದರೆ ಇಲ್ಲಿ ನಾವು ರೆಸ್ಟ್ನಲ್ಲಿದ್ದಾಗ, ಅಂದರೆ ಅಂಗ ಚಿಕ್ಕದಾಗಿದ್ದಾಗ, ಫ್ಲಾಸಿಡ್ ಸ್ಟೇಜ್ ಅಂತೀವಲ್ಲ, ರೆಸ್ಟ್ನಲ್ಲಿದ್ದಾಗ ನಾವು ಸರ್ಜರಿ ಮಾಡಿರ್ತೀವಿ. ಅಂಗ ದೊಡ್ಡದಾದಾಗ ಏನಾಗುತ್ತೆ ಅಂದರೆ ಹಿಗ್ಗಿದಾಗ ಆ ಪಿನ್ಸ್ ಕೂಡ ಹಿಗ್ಗುತ್ತೆ. ಹೀಗೆ ಹಿಗ್ಗೋದ್ರಿಂದ ನೋವು ಬರ್ಬೋದು, ಬ್ಲೀಡಿಂಗ್ ಆಗ್ಬೋದು, ಇವನ್ ಊತ ಬರ್ಬೋದು, ಗ್ಲ್ಯಾನ್ಸ್ಗೂ ಕೂಡ ಪಿನ್ಸ್ಗೂ ಮಧ್ಯೆ ಊತ ಬರ್ಬೋದು, ಹೀಗೆಲ್ಲ ನಡಿಬೋದು. ಕೆಲವ್ರಿಗೆ ಪಿನ್ಸ್ ಉದುರೋಗೋ ಸಾಧ್ಯತೆ ಇರುತ್ತೆ. ಹಂಗ ಯಾವುದೇ ಪರಿಸ್ಥಿತಿಯಲ್ಲೂ 10-12 ದಿನವರೆಗೂ ದೊಡ್ಡದಾಗ್ದಂಗೆ ನೋಡ್ಕೋಬೇಕು. ಅಂಗಸ್ತಂಭನ ಅನ್ನೋದು ಆಗದಂಗೆ ನೋಡ್ಕೋಬೇಕು. ಡೇ ಟೈಮಲ್ಲಿ ಹೇಗೂ ಎಲ್ಲರೂ ಕಂಟ್ರೋಲಲ್ಲಿ ಇರ್ತಾರೆ, ಹಾಗಾಗಿ ಅಂಗಸ್ತಂಭನ ಆಗೋಲ್ಲ. ಆದರೆ ನಿದ್ರೆಯಲ್ಲಿ ನಮಗೆ ಗೊತ್ತಾಗದೇ ಇರೋ ಹಾಗಾಗುತ್ತೆ. ಕೆಲವರಿಗೆ ಬೆಳಗಿನ ಜಾವದಲ್ಲಿ 5-6 ಸಮಯದಲ್ಲಿ ಅಂಗಸ್ತಂಭನ ಆಗೋದು ಮಾಮೂಲಿಯಾಗಿರುತ್ತೆ. ಸೊ ಇದನ್ನು ಅವಾಯ್ಡ್ ಹೇಗೆ ಮಾಡಬೇಕು ಅಂದರೆ, 3 o'clockನಿಂದ ಅಲಾರಾಮ್ ಇಟ್ಕೊಂಡು ಆಗಾಗ ಎದ್ದೇಳ್ತಾ ಇರಬೇಕು. ಒಂದು 10
ನಿಮಿಷ ಆಚೆ ಈಚೆ ತಿರುಗಾಡಬೇಕು. ಆಗ ಬಾಡಿಲಿರೋ ಹಾರ್ಮೋನ್ ಲೆವೆಲ್ ಕಡಿಮೆ ಆಗುತ್ತೆ, ಅಂಗಸ್ತಂಭನ ಆಗೋದು ತಪ್ಪುತ್ತೆ. ಮೂರನೇ ಇಂಪಾರ್ಟೆಂಟ್ ಪ್ರಿಕಾಷನ್ ಸಂಭೋಗ. ಇಂಟರ್ಕೋರ್ಸ್ ಯಾವಾಗ ಮಾಡಬೇಕು? ಅಟ್ಲೀಸ್ಟ್ 1 ಮಂತ್ವರೆಗೆ, ಅಟ್ಲೀಸ್ಟ್ 30 ಡೇಸ್ವರೆಗೆ, ಅಂದರೆ 4 ವೀಕ್ಸ್ ಯಾವುದೇ ರೀತಿ ಪರಿಸ್ಥಿತಿಯಲ್ಲೂ ಇಂಟರ್ಕೋರ್ಸ್ ಮಾಡಬಾರ್ದು. ಯಾಕಂದರೆ ಅಲ್ಲಿ ಏನಾಗುತ್ತೆ ಅಂದರೆ ಹೀಲ್ ಆಗ್ತಾ ಇರೋ ಏರಿಯಾ ಚೆನ್ನಾಗಿ ಕಂಪ್ಲೀಟಾಗಿ ಹೀಲ್ ಆಗೋಗಿ ಗಟ್ಟಿಯಾಗೋದಕ್ಕೆ ನಮಗೆ ಮಿನಿಮಮ್ 1 ಮಂತ್ ಟೈಮ್ ಬೇಕಾಗುತ್ತೆ. ಇದು ನಾವು ಅವಾಯ್ಡ್ ಮಾಡ್ಬೋದಾದ ಕಾಂಪ್ಲಿಕೇಶನ್ ಆಗಿರೋದ್ರಿಂದ ಇದು ಎಲ್ಲರೂ ಅವಾಯ್ಡ್ ಮಾಡ್ಬೋದು. ಬಹಳ ಜನಕ್ಕೆ ಎಲ್ಲಿ ಮುಜುಗರ ಆಗುತ್ತೆ ಅಂದರೆ ಬೆಳಗ್ಗೆ ನಾವು ಬೇಗ ಎದ್ದರೂ ಸಹ ಮತ್ತೆ ಮಲ್ಕೊಂಡು 5 ನಿಮಿಷಕ್ಕೆ ಮತ್ತೆ ಅಂಗಸ್ತಂಭನ ಆಗ್ತಿರುತ್ತೆ, ಅದೊಂದು ನಮಗೆ ಕಂಟ್ರೋಲ್ ಮಾಡೋಕೆ ಆಗ್ತಿಲ್ಲ ಅಂತ ಬಹಳ ಜನ ಹೇಳ್ತಾ ಇರ್ತಾರೆ. ಆದರೆ ಅದಕ್ಕೇನು ಔಷಧಿ ಬಳಸುವ ಅವಶ್ಯಕತೆ ಇಲ್ಲ. ಸ್ವಲ್ಪ ಫ್ರೀಕ್ವೆಂಟ್ ಆಗಿ ಎದ್ದೇಳೋದ್ರಿಂದ ಇದನ್ನು ನಾವು ತಪ್ಪಿಸ್ಬೋದು. ಸೊ ಈ 3 ಪ್ರಿಕಾಷನ್ಸ್ ಏನಾದರೂ ನಾವು ಹೇಳಿದ ರೀತಿ ಕರೆಕ್ಟಾಗಿ ಪಾಲಿಸಿದ್ರೆ ಡೆಫಿನೆಟ್ ಆಗಿ ನಿಮಗೆ ಹಾಕಿರೋ ರಿಂಗ್ 8 to 12 ಡೇಸ್ನಲ್ಲಿ 100% ಬಿದ್ದೋಗುತ್ತೆ. ಆ್ಯಂಡ್ ವಿತೌಟ್ ಕಾಂಪ್ಲಿಕೇಶನ್, ವಿತೌಟ್ ಪೇಯ್ನ್, ವಿತೌಟ್ ಸ್ವೆಲ್ಲಿಂಗ್ ಯಾವುದೇ ಇಲ್ಲದೆ ತುಂಬ ಸ್ಮೂತ್ ಆಗಿ ಸರಿ ಹೋಗುತ್ತೆ. ಸೊ ನಾನು ಮಾಡೋದಕ್ಕಿಂತ ನೀವು ಮಾಡಬೇಕಾಗಿರೋ ಕೆಲಸ ಹೆಚ್ಚಾಗಿರುತ್ತೆ. ಯಾಕಂದರೆ ನಾನು ಮಾಡಿರೋದು ಬರೀ 10 ನಿಮಿಷದ ಸರ್ಜರಿ ಅಷ್ಟೇ. ನೀವು ಪಾಲಿಸಬೇಕಾಗಿರೋ ಜಾಗ್ರತೆಗಳು ಏನಿದೆ 10 to 12 ಡೇಸ್ ಸ್ವಲ್ಪ ಜಾಗ್ರತೆ ವಹಿಸಿದ್ರೆ ಅಸಲಿಗೆ ಈ ಸರ್ಜರಿ ಮಾಡಿದ ಪೇಯ್ನ್ ಆಗಲಿ ಯಾವುದೂ ಇರಲ್ಲ. ನಾನು ಹೇಳಿದ ಕ್ರಮಗಳನ್ನ ಪಾಲಿಸ್ತೀರಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.